ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಕೊನೆಗೂ ಆ ಸುವರ್ಣಗಳಿಗೆ ಬಂದೇ ಬಿಡ್ತಲ್ರಿ. ಭಾರತ ಮತ್ತು ಐರೋಪ್ಯ ರಾಷ್ಟ್ರಗಳ ಮಧ್ಯೆ ಯಾವ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಬೇಕಾಗಿತ್ತು, ಮುಕ್ತ ವ್ಯಾಪಾರ ಒಪ್ಪಂದ, ಆ ಗಳಿಗೆ ಬಂದೇ ಬಿಡ್ತು. 11 ವರ್ಷಗಳಿಂದ ನೆನಗುದಿಗೆ ಬಿದ್ದಂಥ ಒಪ್ಪಂದ ಇದು. 27 ರಾಷ್ಟ್ರಗಳ ಜೊತೆ ವ್ಯಾಪಾರ. ಅದು ಏನು? ಫ್ರೀ ಟ್ರೇಡ್ ಡೀಲು. ಅದ್ರ ಬಗ್ಗೆ ಸ್ಪಷ್ಟವಾದಂಥ, ಸುದೀರ್ಘವಾದಂಥ, ವಿವರವಾದಂಥ ಮಾಹಿತಿಯನ್ನು ಇವತ್ತು ತಮ್ಮೆದುರಿಗೆ ನಾನು ಹಂಚಿಕೊಳ್ತಾ ಇದ್ದೇನೆ. ಬಹಳ ತಿಳ್ಕೋಬೇಕಾದಂಥ ವಿಚಾರ. ಏಕೆಂದರೆ ಭವಿಷ್ಯದಲ್ಲಿ ಭಾರತ ಹೇಗೆ ವಿಶ್ವಗುರು ಆಗುವ ನಿಟ್ಟಿನಲ್ಲಿ, ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗುವ ನಿಟ್ಟಿನಲ್ಲಿ ತನ್ನನ್ನು ತಾನು ಇದಕ್ಕಾಗಿ ಸಮರ್ಪಿಸ್ಕೋತಾ ಇದೆ ಅನ್ನೋದು ಅರ್ಥ ಆಗಬೇಕು. ಅಂದರೆ ಈ ಟ್ರೇಡ್ ಡೀಲ್ ನಿಮಗೆ ಅರ್ಥ ಆಗಬೇಕು. ಈ ಫ್ರೀ ಟ್ರೇಡ್ ಡೀಲ್ ಅಂದರೆ ಏನಿದು? ಫ್ರೀ ಟ್ರೇಡ್ ಡೀಲ್ ಅಂತಂದರೆ ನಾವು ಯಾವುದೇ ವಸ್ತುವನ್ನು ಅವ್ರಿಗೆ ಕಳಿಸ್ತೀವಿ, ಅವರು ಯಾವುದೇ ವಸ್ತುವನ್ನು ನಮಗೆ ಕಳಿಸ್ತಾರೆ. ಅದರ ಮೇಲೆ ಕರಭಾರ ಅತಿಯಾಗಿ ಇರುವುದಿಲ್ಲ, ಯಾವುದೇ ನಿಬಂಧನೆಗಳು ಇರುವುದಿಲ್ಲ. ಈಗ ನಾವು ಮಾಡಿಕೊಂಡಿರುವ ಅಗ್ರಿಮೆಂಟ್ ಪ್ರಕಾರ ಹೇಗಿದೆ ಅಂದರೆ, ಭಾರತ ದೇಶದ 99% ಸರಕುಗಳಿಗೆ, 99% ಆಫ್ ಅವರ್ ಎಕ್ಸ್ಪೋರ್ಟ್ ಗೂಡ್ಸ್ ಏನಿದೆ, ಅದ್ರ ಮೇಲೆ 0ಯಿಂದ 10%ವರೆಗೂ ಮಾತ್ರ ಟ್ಯಾರಿಫನ್ನು ಹೇರುತ್ತವೆ ಈ 27 ಐರೋಪ್ಯ ರಾಷ್ಟ್ರಗಳು. ಹಾಗಾದರೆ ನಾವು ತರಿಸ್ಕೋತೀವಲ್ಲ, ನಾವು ತರಿಸ್ಕೊಳ್ಳುವಂಥ ಉತ್ಪನ್ನಕ್ಕೆ ನಾವು ಅವ್ರಿಗೆ ಎಷ್ಟು ಟ್ಯಾಕ್ಸನ್ನು ಹಾಕ್ತೀವಿ? 93% ಅವರ ಸರಕುಗಳ ಮೇಲೆ ನಾವು 0ಯಿಂದ 40% ತೆರಿಗೆಯನ್ನು ಅವ್ರ ಮೇಲೆ ವಿಧಿಸ್ತೀವಿ. 40% ತೆರಿಗೆ ಇರುವಂಥ ವಸ್ತುಗಳ ಸಂಖ್ಯೆ ಕಡಿಮೆ. ಈ ಸ್ಪಿರಿಟ್ ಮತ್ತು ವೈನಿಗೆ ಮಾತ್ರ 40% ತೆರಿಗೆಯನ್ನು ವಿಧಿಸಲಾಗ್ತಾ ಇದೆ. ಬಾಕಿಯವಕ್ಕೆಲ್ಲ ಭಾಳ ಕಡಿಮೆ ದರದ ಟ್ಯಾರಿಫನ್ನು ಹೇರಲಾಗಿದೆ. ತನ್ಮೂಲಕ ಎರಡೂ ದೇಶಗಳ ಮಧ್ಯೆ ಭಾಳ ದೊಡ್ಡ ಮಟ್ಟದ ವ್ಯಾಪಾರ ವಹಿವಾಟು ಒಪ್ಪಂದ ನಡೆಯಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಮಾಡಿದಂಥ ಒಪ್ಪಂದ ಇದು. ಈಗ ಹಾಗಾದರೆ ಮುಂದಿನ ಹೆಜ್ಜೆ ಏನು? ಮುಂದಿನ ಹೆಜ್ಜೆ ಏನಪ್ಪ ಅಂದರೆ, ಅಲ್ಲಿಯ 27 ರಾಷ್ಟ್ರಗಳೇನಿದೆ, ಅಲ್ಲಿಯ ಸಂಸತ್ತಿನಲ್ಲಿ ಇವು ರ್ಯಾಟಿಫೈ ಆಗಬೇಕಾಗತ್ತೆ. ಅಂದರೆ ಅನುಮೋದನೆಗೊಳ್ಳಬೇಕು, ಅಲ್ಲಿ ಪಾಸ್ ಆಗಬೇಕು. ಈಗಾಗಲೇ ಇದ್ರ ಕುರಿತು ಅಲ್ಲಿಗಾಗಲೇ ದಶಕದಿಂದ ಚರ್ಚೆ ಆಗ್ತಾ ಇರೋದ್ರಿಂದ, ಜೊತೆಗೆ 5 ರಾಷ್ಟ್ರಗಳ ಜೊತೆ ಈಗಾಗಲೇ ನಮ್ಮ ಒಡಂಬಡಿಕೆ ಆಗಿರೋದ್ರಿಂದ ಅದು ದೊಡ್ಡ ವಿಷಯ ಆಗೋದೇ ಇಲ್ಲ. ಇದನ್ನು ವಿರೋಧಿಸುವ ಪ್ರಶ್ನೆಯೇ ಬರೋದಿಲ್ಲ. ಭಾರತ ದೇಶ ತನ್ನ ಇವತ್ತಿನಿಂದ ಏನು ಸಂಸತ್ನ ನಮ್ಮದು ಬಜೆಟ್ ಸೆಷನ್ ಶುರು ಆಗುತ್ತೆ. ಇವತ್ತಿಂದ ಫೆಬ್ರವರಿ 13 ಮೊದಲ ಹಂತದ ಬಜೆಟ್ ಸೆಷನ್ ಶುರು ಆಗುತ್ತೆ. 2ನೇದು ಮಾರ್ಚ್ನಲ್ಲಿದೆ. ಇದರಲ್ಲಿ ರ್ಯಾಟಿಫೈ ಮಾಡಿಸ್ಕೋಬೇಕಾಗತ್ತೆ. ಅದು ಕೂಡ ಯಾವುದೇ ರೀತಿಯಾದಂಥ ತಾಪತ್ರ ಇಲ್ಲದೆ ಮುಗಿದು ಹೋಗುವಂಥ ಕತೆ. ಮಜಾ ನೋಡಿ, ಇದರಲ್ಲಿ 2 ಥರ ಇರ್ತದೆ. ಒಂದು ಜೆನ್ಯೂನ್ ಫ್ರೀ ಟ್ರೇಡ್ ಡೀಲ್ ಅಂತ. ಈಗ ನಾವು ಮಾಡ್ತಾ ಇರೋದು ಫ್ರೀ ಟ್ರೇಡ್ ಡೀಲ್. ಅಂದರೆ ನಾವು ಅವ್ರ ಮೇಲೆ ಯಾವುದೇ ರೀತಿಯ ಶುಲ್ಕವನ್ನು ಅತಿಯಾಗಿ ವಿಧಿಸುವುದಿಲ್ಲ. ನಮಗೆ ಅವರು 0ದಿಂದ 10% ಹಾಕ್ತಾರೆ, ನಾವು ಅವ್ರಿಗೆ 0ದಿಂದ 40% ಹಾಕ್ತೀವಿ. ಅವು ಕೂಡ ಕೆಲವೊಂದು ವಸ್ತುಗಳಿಗೆ ಮಾತ್ರ. ಇನ್ನೊಂದಿರುತ್ತೆ ಡ್ಯುಯಲ್ ಟ್ರೇಡ್ ಅಗ್ರಿಮೆಂಟ್ ಅಂತ ಇರ್ತದೆ, DTE ಅಂತ ಕರೀತಾರೆ. ಈ ಡ್ಯುಯಲ್ ಟ್ರೇಡ್ ಅಗ್ರಿಮೆಂಟ್ನಲ್ಲಿ ನಮ್ಮ ಅವ್ರ ಮಧ್ಯೆ ವ್ಯವಹಾರ ಇರುತ್ತೆ, ಆದರೆ ಲಾಭಾಂಶ ಜಾಸ್ತಿ ಇಟ್ಟುಕೊಂಡು ನಾವು ಸರಕನ್ನು ಕೊಡ್ತಾ ಇರ್ತೀವಿ. ಸಂಪೂರ್ಣವಾಗಿ ಮುಕ್ತವಾದ ವ್ಯವಹಾರ ಆಗಿರೋದಿಲ್ಲ. ಈ ಬಾರಿ ಆಗ್ತಾ ಇರೋದು ಮುಕ್ತ ವ್ಯಾಪಾರ ಒಪ್ಪಂದ. 2ನೇದಾಗಿ ಇದರಿಂದ ಏನಾಗತ್ತೆ, ಈ 27 ರಾಷ್ಟ್ರಗಳೇನಿದ್ದಾವೆ ಅಲ್ಲಿ 65 ಕೋಟಿಯ ಜನಸಂಖ್ಯೆಯ ಜನರಿಗೆ ನಮಗೆ ದೊಡ್ಡದಾದಂಥ ಮಾರ್ಕೆಟ್ ದೊರೆಯುತ್ತೆ. ಐರೋಪ್ಯ ರಾಷ್ಟ್ರಗಳಿಗೆ 140 ಕೋಟಿ ಜನಸಂಖ್ಯೆ ಭಾರತದಂಥ ದೊಡ್ಡ ಮಾರ್ಕೆಟ್ ಸಿಗುತ್ತೆ. ಜಗತ್ತಿನ 200 ಕೋಟಿ ಜನಸಂಖ್ಯೆ ಒಟ್ಟಿಗೆ ವ್ಯಾಪಾರ ವಹಿವಾಟು ಮಾಡುವಂಥ ಒಂದು ಐತಿಹಾಸಿಕವಾದಂಥ ಸುವರ್ಣಯುಗ ಪ್ರಾರಂಭ ಆಗುತ್ತೆ. ಅವರ 65 ಕೋಟಿ, ನಾವೊಂದು 135 ಕೋಟಿಯಿಂದ 140 ಕೋಟಿ, 200 ಕೋಟಿ ಜನರ ವ್ಯಾಪಾರ ವಹಿವಾಟು ಶುರುವಾಗತ್ತೆ. ಹಾಗಾದರೆ ಅವ್ರ ಪರ್ ಕ್ಯಾಪಿಟಾ ಇನ್ಕಮ್ ಎಷ್ಟಿದೆ, ನಮ್ದು ಎಷ್ಟಿದೆ ಅಂತ ತಮ್ಗೆ ಹೇಳ್ತೇನೆ. ಅಲ್ಲಿ ಯುರೋಪಿನವ್ರದ್ದು ಪರ್ ಕ್ಯಾಪಿಟಾ ಇನ್ಕಮ್ಮು 26ರಿಂದ 27 ಸಾವಿರ ಡಾಲರ್ ಇದೆ. ಡಾಲರ್ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ. ಭಾರತೀಯರ ಪರ್ ಕ್ಯಾಪಿಟಾ ಇನ್ಕಮ್ಮು $3,000 ಇದೆ. ಇನ್ನು ಪರ್ಚೇಸಿಂಗ್ ಪವರ್ ಪರ್ ಕ್ಯಾಪಿಟಾ ಅವ್ರದ್ದು 14ರಿಂದ 15 ಸಾವಿರ ಡಾಲರ್ ಇದೆ. ಅಂದರೆ ಅಂಥ ದೊಡ್ಡದೊಂದು ಪರ್ಚೇಸಿಂಗ್ ಪವರ್ ಇರುವಂಥ ಮಾರುಕಟ್ಟೆಗೆ ಭಾರತ ನುಗ್ತಾ ಇದೆ. ಅಮೆರಿಕ ಏನು ನಮ್ಗೆ ಹೆದರಿಸ್ತಾ ಇತ್ತಲ್ಲ, 50%, 25%, ನಿಮ್ಮ ಮೇಲೆ 100% ಟ್ಯಾರಿಫ್ ಹಾಕ್ಬಿಡ್ತೀನಿ ಅಂತೇನಾತ ಡೊನಾಲ್ಡ್ ಟ್ರಂಪ್ ಹೆದರಿಸ್ತಾ ಇದ್ನಲ್ಲ, ನಿಮಗೆ ನಗು ಬಂದ್ಬಿಡುತ್ತೆ. ಅವ್ರ ಜೊತೆ ನಮ್ಮ US ಟ್ರೇಡ್ ಡೀಲ್ ಎಷ್ಟಿತ್ತು ಅಂತಂದರೆ ಕೇವಲ $80 ಬಿಲಿಯನ್ ಮಾತ್ರ ನಾವು ಅವ್ರ ಜೊತೆ ವ್ಯಾಪಾರ ವಹಿವಾಟನ್ನು ಮಾಡ್ತಾಯಿದ್ವಿ. ಅಂದರೆ ಎಷ್ಟಾಗುತ್ತೆ ನಮ್ಮ GDPಗೆ? ಅಮೆರಿಕಾದ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಿದ್ದರಿಂದ ನಮ್ಮ GDPಗೆ ಲಾಭ ಎಷ್ಟಿತ್ತು ಅಂದರೆ ಕೇವಲ 2%. ನಾವು ಅಮೆರಿಕ ಜೊತೆ ರಫ್ತು ಮಾಡಲಿಲ್ಲ, ನಮ್ಮ ಸರಕನ್ನು ಕಳಿಸ್ಲಿಲ್ಲ, ನಮ್ಮ ವಹಿವಾಟಿಲ್ಲ ಅಂದರೆ ನಾವು ಕಳ್ಕೊಳ್ಳೋದು ಕೇವಲ 2% GDP ಮಾತ್ರ. ಆ 2% GDPಗೆ ಆತ ಮಾಡ್ತಾ ಇರುವಂಥ ತಲೆನೋವಿನ ಕೆಲಸಗಳು ಹೇಗಿದ್ವು ಅಂದರೆ, ಜಗತ್ತಿನಲ್ಲಿ ಭಾರತ ತಲೆಬಾಗಿ ಬರಬೇಕು ಅಂದ್ರೆ ನನ್ನ ಜೊತೆ ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಅಂತ. ನಿನ್ನೆ ಆತ ಒಂದು ಮಾತು ಹೇಳಿದ್ನಲ್ಲ, ಅವರ ಫೈನಾನ್ಸ್ ಮಿನಿಸ್ಟ್ರು,
ಸ್ಕಾಟ್ ಬೆಸೆಂಟ್ ಒಂದು ಮಾತು ಹೇಳಿದೆ, ಏನಂತ, ಭಾರತ ಯಾವಾಗ ರಷ್ಯಾದ ಜೊತೆ ತೈಲ ಖರೀದಿಯನ್ನು ಕಡಿಮೆ ಮಾಡ್ತು, ಆದ್ದರಿಂದ 25% ಟ್ಯಾರಿಫ್ ಇರ್ತೀವಿ, 50% ಇರೋದಿಲ್ಲ, ಆ ರೀತಿ ನಾವು ಆಲೋಚನೆ ಮಾಡ್ತೀವಿ. ನನಗೆ ನಗು ಬಂತು. ಯಾಕೆಂದರೆ ಇಲ್ಲಿವರೆಗೂ ನಾವು ಆಮದು ಮಾಡ್ಕೋತಾ ಇರುವಂಥ ಅಲ್ಲಿಯ ತೈಲ ಎಷ್ಟಿತ್ತು ಅಂದರೆ 35% ತೈಲವನ್ನು ನಾವು ರಷ್ಯಾದಿಂದ ಆಮದು ಮಾಡ್ಕೋತಾ ಇದ್ವಿ ಡಿಸೆಂಬರ್ವರೆಗೂ. ಈಗ ಎಷ್ಟು ಆಮದು ಮಾಡ್ಕೋತಾ ಇದ್ದೀವಿ ಅಂದರೆ 26% ಮಾಡ್ಕೋತಾ ಇದ್ದೀವಿ. ಅಂದರೆ ಕೇವಲ 9% ಕಡಿಮೆ. ಒಂದು ತಿಂಗಳಿಗೆ 30 ಮಿಲಿಯನ್ ಬ್ಯಾರೆಲ್ನಷ್ಟು ನಾವು ಈಗಲೂ ಖರೀದಿ ಮಾಡ್ತಾ ಇದ್ದೀವಿ. ರಷ್ಯಾ ಜೊತೆ ವ್ಯವಹಾರವನ್ನು ನಿಲ್ಲಿಸಿಲ್ಲ. ನಮ್ಮ ಬೇಡಿಕೆಗೆ ಅನುಗುಣವಾಗಿ ನಾವು ತರಿಸ್ಕೋತಾ ಇದ್ದೀವಿ ವಿನಃ ಅಲ್ಲಿಯ ಕಂಪನಿಯ ಮೇಲೆ ರಷ್ಯಾದ ಒಂದು ಕಂಪನಿಯ ಮೇಲೆ ನಿಷೇಧ ಇರುವುದರಿಂದ ರಿಲಯನ್ಸ್ ಅಲ್ಲಿಂದ ತರಿಸ್ಕೊಳ್ಳೋದು ಬಿಟ್ಟಿದೆ ಅನ್ನೋದು ಬಿಟ್ಟರೆ ಬರ್ತಾ ಇರುವ ತೈಲವನ್ನು ನಾವು ನಿಲ್ಲಿಸಿ ಎಲ್ಲ 26% ಬರ್ತಾನೇ ಇದೆ. ಆದರೆ ಜಗತ್ತಿನಲ್ಲಿ ತೋರಿಸ್ಕೊಡಿಸ್ತಾ ಇದ್ದಂತೆ ಹೇಗೆ ಅಂದರೆ ಭಾರತ ನಮ್ಮ ಮೇಲೆ ಸಂಪೂರ್ಣವಾಗಿ ನಿರ್ಭರ ಆಗಿದೆ ಅಂತ. ಹಾಗಾದರೆ ಈಗ ಯುರೋಪಿಯನ್ ಡೀಲ್ ಆಗಿರೋದ್ರಿಂದ ನಮಗಾಗಿರುವ ಲಾಭ ಏನು ಅಂದರೆ ಕೇಳಿದರೆ ಗಾಬರಿ ಆಗಿಬಿಡುತ್ತೆ. ಮುಂದಿನ 8 ರಿಂದ 10 ವರ್ಷದ ಒಳಗಡೆ $1 ಟ್ರಿಲಿಯನ್ ವ್ಯವಹಾರವನ್ನು ನಾವು ಐರೋಪ್ಯ ರಾಷ್ಟ್ರಗಳ ಜೊತೆ ಮಾಡಲಿದ್ದೀವಿ. ಪ್ರಾರಂಭದಲ್ಲಿಯೇ ಅದು 30 ರಿಂದ 40 ಬಿಲಿಯನ್ ಡಾಲರ್ಗೆ ಹೊರಟು ಹೋಗ್ತದೆ. ಅದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ತಮಗೆ ಹೇಳ್ತೀನಿ. ಫೈನಾನ್ಷಿಯಲ್ ಸರ್ವಿಸ್ನಲ್ಲಿ ಮೊದಲು ನಮ್ಮ ವ್ಯವಹಾರ ಶುರುವಾಗುತ್ತೆ. ಅವರು ಸೊಫಿಸ್ಟಿಕೇಟೆಡ್ ಆ್ಯಂಡ್ ಅಡ್ವಾನ್ಸ್ ಎಕಾನಮಿ ಆಗಿರೋದರಿಂದ, ಎಲ್ಲವೂ ಪಾರದರ್ಶಕ ಲೆಕ್ಕಾಚಾರ ಆಗಿರುವುದರಿಂದ ಅವರ ಒಡಂಬಡಿಕೆ ಮಾಡ್ಕೊಳ್ಳಿಕ್ಕೆ, ಬ್ಯಾಂಕಿಂಗ್ ಸೆಕ್ಟರ್ ವ್ಯವಹಾರ ಮಾಡಲಿಕ್ಕೆ ಭಾಳ ಸ್ಪಷ್ಟವಾದಂಥ ಓಪನ್ ಮಾರ್ಕೆಟ್ ವಿಂಡೋ ಲಭ್ಯ ಆಗುತ್ತೆ. ಭಾರತದ ಮೇಲೆ ಅವರು ನಮಗೆ ನಿವೇಶನವನ್ನು ಮಾಡಲಿಕ್ಕೆ ಅಂದರೆ ಬಂಡವಾಳ ಹೂಡಲಿಕ್ಕೆ ನಮ್ಮಲ್ಲಿ ಅವರಿಗೆ ಮಾರುಕಟ್ಟೆ ಓಪನ್ ಆಗುತ್ತೆ. 2 ಥರದ ಇನ್ವೆಸ್ಟ್ಮೆಂಟ್ ಇರ್ತದೆ ಭಾರತ ದೇಶದಲ್ಲಿ. ನಾವೆಲ್ಲ ಏನು ನೋಡಿರ್ತೀವಿ ಅಂದರೆ ಸ್ಟಾಕ್ ಮಾರ್ಕೆಟು ಮತ್ತು ಮ್ಯೂಚುವಲ್ ಫಂಡನ್ನು ಮಾತ್ರ ನೋಡಿರ್ತೀವಿ. ಅದನ್ನು ಮೀರಿದಂಥ ಬಾಂಡ್ ಅಂತ ದೊಡ್ಡದಾದಂಥ ಮಾರುಕಟ್ಟೆ ಇದೆ. ಅದರಲ್ಲಿ 2 ಥರದ ಬಾಂಡ್ ಇರುತ್ತೆ. ಒಂದು ಇದಕ್ಕೆ ಡೆಟ್ ಮಾರ್ಕೆಟ್ ಅಂತ, ಒಂದು ಕಂಪನಿ ಬಾಂಡ್ಸು, ಖಾಸಗಿ ಕಂಪನಿಗಳು ತಮ್ಮ ಬಾಂಡ್ಗಳನ್ನು ಅದಕ್ಕೆ ಬರುವಂಥ ಲಾಭಾಂಶವನ್ನು ಇಟ್ಟು ಬಾಂಡ್ಗಳನ್ನು ಮಾರಾಟ ಮಾಡ್ತಾರೆ. ಇನ್ನೊಂದು ಗೌರ್ಮೆಂಟ್ ಬಾಂಡ್ಸ್ ಅಂತ ಇರ್ತದೆ, ಇದಕ್ಕೆ ಸವರನ್ ಬಾಂಡ್ಸ್ ಅಂತ ಹೇಳ್ತಾರೆ. ಸರ್ಕಾರವೇ ತಾನು ಒಂದು ಬಾಂಡ್ಗೆ ಇಷ್ಟು ದುಡ್ಡಿನ ಮೊಬೈಲ್ಗಿನ ಬಾಂಡ್ಗೆ ಇಷ್ಟು % ಲಾಭವನ್ನು ಕೊಡ್ತೀನಿ ಅಂತ ಮುಂಚೆಯೇ ಮಾಡಿಕೊಳ್ಳುವಂಥ ಅವರ ಅಗ್ರಿಮೆಂಟ್ ಇದ್ದಂಗೆ. ಅದು ಒಂದು ರೀತಿಯ ಒಪ್ಪಂದ. ನಿವೇಶದಾರನ ಮೇಲೆ ಅಂದರೆ ಬಂಡವಾಳ ಹೂಡಿಕೆದಾರನ ಮೇಲೆ ಅವ್ರು ಹೇಳ್ತಾರೆ ಹೂಡಿಕೆದಾರನಿಗೆ 10 ವರ್ಷ ನೀನು ನನ್ನ ಹತ್ರ ಇಟ್ಟರೆ 7 ವರ್ಷ ಇಟ್ಟಾಗ ನಿನ್ನ ದುಡ್ಡಿಗೆ ಇಷ್ಟು % ನಾವು ಸೇರಿಸ್ಕೊಡ್ತೀವಿ ಅಂತ ಬಾಂಡನ್ನು ಇಶ್ಯೂ ಮಾಡ್ತಾರೆ. ಅತ್ಯಂತ ಸುರಕ್ಷಿತವಾದಂಥ ಬಾಂಡ್ಗಳಿವೆ. ಸರ್ಕಾರವೇ ಬಿಡುಗಡೆ ಮಾಡೋದರಿಂದ ಸುರಕ್ಷಿತವಾದ ಬಾಂಡ್ಗಳು. ಒಂದು ಖಾಸಗಿಯವ್ರು ಮಾಡುವಂಥ ಕಂಪನಿ ಬಾಂಡ್ಗಳು, ಇನ್ನೊಂದು ಸವರನ್ ಬಾಂಡ್ಗಳು. ಈಗೇನಾಗುತ್ತೆ, ಐರೋಪ್ಯ ರಾಷ್ಟ್ರಗಳು ಏನು ಮಾಡ್ತವೆ, ಭಾರತದ ಸರ್ಕಾರದ ಮೇಲೆ ದುಡ್ಡನ್ನು ಹಾಕಬೇಕು ಅಂತಂದರೆ ಸವರನ್ ಬಾಂಡ್ಸ್ಗೆ ಹಾಕ್ತವೆ, ಇಲ್ಲ ಖಾಸಗಿ ಬಾಂಡ್ಗೆ ಬೇಕಂದ್ರೆ ಖಾಸಗಿ ಬಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ತವೆ. ತನ್ಮೂಲಕ ಭಾರತದಲ್ಲಿ ಆರ್ಥಿಕ ವೃದ್ಧಿ ಆಗಲಿಕ್ಕೆ ಕಾರಣೀಭೂತ ಆಗತ್ತೆ. ಅದಾದಮೇಲೆ ಜಾಯಿಂಟ್ ವೆಂಚರ್ ವಿತ್ ಯುನೈಟೆಡ್ ಯುರೋಪಿಯನ್ ಕಾಂಟಿನೆಂಟ್. ಜಾಯಿಂಟ್ ವೆಂಚರ್ ಅಂದರೆ ಏನು, ನಮ್ಮ ಮತ್ತು ಅವರ ಮಧ್ಯೆ ಇನ್ಫ್ರಾಸ್ಟ್ರಕ್ಚರ್ ಏನಿದೆ. ಅಲ್ಲಿ ಭಾಳ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ ಸ್ಕಿಲ್ಡ್ ಮ್ಯಾನ್ ಪವರ್ ಇಲ್ಲ. ಅಲ್ಲಿ ಏನಾಗಿದೆ, ಐರೋಪ್ಯ ರಾಷ್ಟ್ರಗಳಲ್ಲಿ ನೀನು ಬಾ ಅಂತೇಳಿ ಸೊಮಾಲಿಯಾದಿಂದನೂ ಕರ್ಕೋತಾರೆ, ಆಫ್ರಿಕಾದಿಂದನೂ ಕರ್ಕೋತಾರೆ. ಎಲ್ಲ ನಿರಾಶ್ರಿತರು, ಎಲ್ಲ ಅಕ್ರಮ ವಲಸಿಗರು ಎಲ್ಲ ಬಂದು ಸೇರಿಕೊಂಡು ಅವ್ರು ಯಾರೂ ಕೂಡ ಸ್ಕಿಲ್ಡ್ ಲೇಬರೇ ಅಲ್ಲ. ಕಡಿಮೆ ದರಕ್ಕೆ ಕೆಲಸ ಮಾಡುವವರನ್ನೆಲ್ಲ ಇವರು ಸೇರಿಸ್ಕೊಂಡೋದ್ರಿಂದ, ತಾವು ಶುದ್ಧ ಸೋಂಬೇರಿಗಳಾಗಿರೋದ್ರಿಂದ, ಎಲ್ಲ ಕೆಲಸ ಅವ್ರ ಕಡೆ ಮಾಡಿಸ್ಬೇಕು ಅನ್ನೋದ್ರಿಂದ ಗೇಟ್ ಓಪನ್ ಮಾಡಿರೋದ್ರಿಂದ ಅವರು ಆಯಾ ದೇಶಗಳಿಗೆ ಲಯಬಿಲಿಟಿ ಆಗಿದ್ದಾರೆ ವಿನಃ ದೇಶದ ಸಮೃದ್ಧ ಸಂಪತ್ತಾಗಲಿಕ್ಕೆ ಅವರ ಕೊಡುಗೆ ಏನೂ ಇರೋದಿಲ್ಲ. ಅವರಿಗೆ ಸೋಷಿಯಲ್ ಸೆಕ್ಯೂರಿಟಿ, ಅವರ ಭತ್ಯೆ, ಅವರ ಆರೋಗ್ಯ, ಅವರ ಬದುಕು ಎಲ್ಲವನ್ನೂ ಸರ್ಕಾರ ನಿಭಾಯಿಸುವುದರಿಂದ ಸ್ಕಿಲ್ಡ್ ಲೇಬರ್ ಇಲ್ಲದೆ ಇರೋದ್ರಿಂದ ಸ್ಕಿಲ್ಡ್ ಲೇಬರ್ ಮೇಲೆ ಭಾರತದ ಮೇಲೆ ಅದು ನಿರ್ಭರ ಆಗುತ್ತೆ. ಹೇಗೆ ಈ ಭಾರತ ದೇಶದಲ್ಲಿ ಪ್ರತಿ ವರ್ಷ 15 ಲಕ್ಷ ಎಂಜಿನಿಯರ್ಗಳು ತಯಾರಾಗ್ತಾರೆ. ಈ 15 ಲಕ್ಷ ಎಂಜಿನಿಯರ್ಗಳು ಏನು ತಯಾರಾಗ್ತಾರೆ, ಅವರು ಬಂದ ತಕ್ಷಣ ಕೆಲಸಕ್ಕೆ ಯೋಗ್ಯರಾಗಿರೋದಿಲ್ಲ, ಅಂದರೆ ಸ್ಕಿಲ್ಡ್ ಲೇಬರ್ ಆಗಿರೋದಿರಲ್ಲ. ನಮ್ಮಲ್ಲಿ ಏನಾಗುತ್ತೆ, ಟೆಕ್ಸ್ಚುವಲ್ ಎಜುಕೇಷನ್ ಜಾಸ್ತಿ ಆಗಿರೋದ್ರಿಂದ ಮತ್ತು ಅವರನ್ನು ಮತ್ತೆ ತಯಾರಿ ಮಾಡಬೇಕು, ಟ್ರೈನಿಂಗ್ ಮಾಡಬೇಕಾದ ಅನಿವಾರ್ಯತೆ ಇರೋದ್ರಿಂದ ಅದರಲ್ಲಿ 1.5 ಲಕ್ಷದಿಂದ 2 ಲಕ್ಷ ಜನ ಇಮ್ಮಿಡಿಯೇಟ್ ಎಂಪ್ಲಾಯಬಲ್ ಸ್ಟೂಡೆಂಟ್ಸ್ ಆಗಿರ್ತಾರೆ, ಅಂದರೆ ತಕ್ಷಣ ಕೆಲಸ ಮಾಡಬಲ್ಲಂಥ ಎಂಜಿನಿಯರ್ಗಳಾಗಿರ್ತಾರೆ. ಉಳಿದವರನ್ನು ತಯಾರಿ ಮಾಡಬೇಕಾದ, ತರಬೇತಿ ಕೊಡಬೇಕಾದ ಅಗತ್ಯತೆ ಇರುತ್ತೆ. ಈಗ ಭಾರತಕ್ಕಿರುವಂಥ ಅತಿ ದೊಡ್ಡ ಸವಾಲು ಏನಂದರೆ, ಈ ಭಾರತ ದೇಶದಲ್ಲಿರುವ ಎಂಜಿನಿಯರಿಂಗ್ ಕಾಲೇಜಿಂದ ಹೊರಬರುವ ವಿದ್ಯಾರ್ಥಿಗಳಿದಾರಲ್ಲ, ಅವರೆಲ್ಲ ಟೆಕ್ಸ್ಚುವಲ್ ಗ್ರ್ಯಾಜುಯೇಟ್ಸ್ ಆಗಿರ್ತಾರೆ. ಅವ್ರನ್ನ ಸ್ಕಿಲ್ಡ್ ಗ್ರ್ಯಾಜುಯೇಟ್ ಮಾಡಬೇಕಾದಂಥ ಅನಿವಾರ್ಯತೆ ಭಾರತಕ್ಕೆ ಒದಗಿ ಬರುತ್ತೆ. ಜೊತೆಗೆ 20 ಲಕ್ಷ ಉದ್ಯೋಗಗಳ ಸೃಷ್ಟಿಯಾಗತ್ತೆ. ನೋಡಿ, ಅಂಥ ಅದ್ಭುತವಾದಂಥ ಸುವರ್ಣ ಗಳಿಗೆ ಅಂತ ಅನಿಸುತ್ತೆ ಇದು. ಅಂದರೆ ಆಮೇಲೆ ಈ ಗೋಲ್ಡ್ ಮತ್ತು ಸಿಲ್ವರ್ ಟ್ರೇಡಿಂಗಿಗೆ
ಭಾರತ ದೇಶ ಇವತ್ತು ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳಿದೆ, ಗೋಲ್ಡ್ ಮತ್ತು ಸಿಲ್ವರ್ನ ಫಿಸಿಕಲ್ ಕೆಪಾಸಿಟಿ ಆಫ್ ಇಂಡಿಯಾ ಭಾಳ ದೊಡ್ಡ ಮಟ್ಟದಲ್ಲಿ ಇರುವಂಥ ದೇಶ ನಮ್ಮದು. ಬರೀ ದೇವಸ್ಥಾನದ ಚಿನ್ನ ಎಷ್ಟಿರುತ್ತೆ ಅಂತ ನಿನ್ನೆ ಅಂಕಿಅಂಶಗಳನ್ನ ಕೊಟ್ಟೆ ತಮಗೆ. ಮನೆಯಲ್ಲಿರುವ ಹೆಣ್ಮಕ್ಳು ಇಟ್ಟಿರುವಂಥ ಆಪದ್ಧನ ಅಂತ ಭಾವಿಸುವಂಥ ಚಿನ್ನ ಎಷ್ಟಿದೆ ಅಂತ. ಇನ್ನು ಮುಂದೆ ಈ ಬಾಂಡ್ಗಳಂತ ಏನು ಬರ್ತಾವೆ, ಗೋಲ್ಡ್ ಬಾಂಡಲ್ಲಿ ಸಿಲ್ವರ್ ಬಾಂಡ್ ಅಂತ ಏನು ಬರ್ತಾವೆ, ಮೆಟಲ್ ಬಾಂಡ್ಸು, ಅದರ ಮೇಲೆ ಐರೋಪ್ಯ ರಾಷ್ಟ್ರಗಳು ಇನ್ನಿಲ್ಲದ ಹಾಗೆ ಇನ್ವೆಸ್ಟ್ ಮಾಡುವಂಥ ಒಂದು ದೊಡ್ಡ ಅವಕಾಶ ತೆರೆದುಕೊಳ್ಳುತ್ತೆ. ಇದ್ರ ಜೊತೆ ಸ್ಪೇಸ್ ಟೆಕ್ನಾಲಜಿ ಮತ್ತು ಏರ್ಕ್ರಾಫ್ಟ್ ಏನಿದೆ ಅದರಲ್ಲಿ ಭಾರತ ಅದ್ಭುತವಾದಂಥ ತಂತ್ರಜ್ಞರನ್ನು ಹೊಂದಿರುವ, ನುರಿತ ಕೌಶಲ್ಯಭರಿತ ತಂತ್ರಜ್ಞರ ಹೊಂದಿರುವಂಥ ರಾಷ್ಟ್ರ ನಮ್ಮದು. ಆ ವಿಷಯದಲ್ಲಿ ಯುರೋಪ್ ರಾಷ್ಟ್ರ ಭಾಳ ಹಿಂದಿದ್ದಾವೆ. ಹೀಗಾಗಿ ಅವರು $150 ಬಿಲಿಯನ್ ಅಂದರೆ 130 ಬಿಲಿಯನ್ ಯುರೋಗಳು ಅಷ್ಟು ದುಡ್ಡನ್ನು ಭಾರತದ ಮೇಲೆ ಮುಂದಿನ 2 ರಿಂದ 3 ವರ್ಷಗಳ ಒಳಗೆ ಅವರು ನಿವೇಶ ಮಾಡ್ತಾರೆ, ಅಂದರೆ ಬಂಡವಾಳ ಹೂಡ್ತಾರೆ. ಇನ್ನು ರಾಕೆಟ್ ಅಂತೇನು ಹೇಳ್ತೀವಲ್ಲ, ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್, ಈ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ನ 3D ಇಮೇಜ್ ಮಾಡೋದಲ್ಲ, ಅದನ್ನು ಸ್ವತಃ ತಯಾರಿ ಮಾಡಬೇಕಾಗತ್ತೆ, ಅಸೆಂಬಲ್ ಮಾಡಬೇಕಾಗತ್ತೆ, ಅದಾದಮೇಲೆ ಉಡ್ಡಯನಕ್ಕೆ ಅದು ಸಿದ್ಧ ಆಗತ್ತೆ. ಅದನ್ನು ಮಾಡುವಂಥ ಟೆಕ್ನಾಲಜಿ ಎಲ್ಲಿದೆ? ಭಾರತ ದೇಶದಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ಸೌಲಭ್ಯಗಳಿದ್ದಾವೆ. ನಾವು ಜಗತ್ತಿನಲ್ಲಿಯೇ ಸರ್ವಶ್ರೇಷ್ಠವಾದಂಥ ಟೆಕ್ನೋಕ್ರಾಟ್ಸನ್ನು ಈ ವಿಷಯದಲ್ಲಿ ಹೊಂದಿದ್ದೀವಿ. ಅದು ಐರೋಪ್ಯ ರಾಷ್ಟ್ರಗಳಿಗೆ ಭಾಳ ದೊಡ್ಡ ಮಟ್ಟದ ಸಹಾಯ ಆಗತ್ತೆ. ಹೀಗಾಗಿ ಭಾರತದ ಮೇಲೆ ಅದು ಬಂಡವಾಳವನ್ನು ಹೂಡುತ್ತೆ. ಇದಲ್ಲದೆ ಫಾರ್ಮಾಸ್ಯೂಟಿಕಲ್ಲು ಮತ್ತು ಬಯೋ ಇಂಜಿನಿಯರಿಂಗ್ನಲ್ಲಿ ಅವರ ಬಂಡವಾಳ ಹೂಡಿಕೆ ಶುರುವಾಗುತ್ತೆ. R&D ಕೊಲಾಬರೇಷನ್ಗೆ ದುಡ್ಡನ್ನು ನಿವೇಶನ ಮಾಡ್ತಾರೆ ಅವರು. $1 ಟ್ರಿಲಿಯನ್ ಎಕ್ಸ್ಟ್ರಾ ಟ್ರೇಡು ಭಾರತಕ್ಕೆ ಲಭ್ಯ ಆಗುತ್ತೆ ಇವೆಲ್ಲದರ ಮೂಲಕ. ಇನ್ನು ಆಟೋಮೊಬೈಲ್ ಸೆಕ್ಟರ್ ತೊಗೊಂಡ್ರೆ ಕಾಂಪೋನೆಂಟ್ ತಯಾರಿಯಲ್ಲಿ ಚೈನಾ ಬಿಟ್ಟರೆ 2ನೇ ಅತಿ ದೊಡ್ಡ ರಾಷ್ಟ್ರ ಭಾರತ. ಜಗತ್ತಿಗೆ ರಫ್ತು ಮಾಡುವಂಥ ಕಾಂಪೋನೆಂಟ್ಗಳು, ಬಿಡಿ ಭಾಗಗಳಂತ ಏನತ್ತೀವಿ, ಅದರಲ್ಲಿ ಭಾರತ ಚೈನಾ ಬಿಟ್ಟರೆ 2ನೇ ಅತಿ ದೊಡ್ಡ ರಾಷ್ಟ್ರ. ಇದರ ಲಾಭವನ್ನು ಯುರೋಪ್ ರಾಷ್ಟ್ರಗಳು ಪಡಿತವೆ. ಮತ್ತು ಅದು ಯಾವುದೇ ಡೀಲ್ ಆದಾಗ ಅದರಲ್ಲಿ ದುಡ್ಡಿನ ವ್ಯವಹಾರ ಇರಲೇಬೇಕು. ಹೀಗಾಗಿ ಐರೋಪ್ಯ ರಾಷ್ಟ್ರಗಳಿಗೆ ನಾವು ಕಳಿಸುವ ವಸ್ತುಗಳ ಮೂಲಕ ನಮಗೆ ಬರುವಂಥ ಆದಾಯ ಮತ್ತು ಐರೋಪ್ಯ ರಾಷ್ಟ್ರದಲ್ಲಿರುವಂಥ ಸಮೃದ್ಧ ಸಂಪತ್ತು ಭಾರತಕ್ಕೆ ಹರಿದು ಬರೋದು, ಬೇರೆ ಬೇರೆ ರೂಪದಲ್ಲಿ ಬಂಡವಾಳದ ರೀತಿಯಲ್ಲಿ ಹರಿದು ಬರೋದು. ಜೊತೆಗೆ ಅಲ್ಲಿ ಡೂಯಿಶ್ ಬ್ಯಾಂಕಿಂದ ಹಿಡಿದು ಎಲ್ಲ ಬ್ಯಾಂಕಿನ ದೊಡ್ಡ ದೊಡ್ಡ ಕಚೇರಿಗಳು ಭಾರತದಲ್ಲಿ ಶುರುವಾಗಿ, ಡೂಯಿಶ್ ಬ್ಯಾಂಕ್ ಈಗಾಗಲೇ ಮುಂಬೈನಲ್ಲಿದೆ. ದೊಡ್ಡ ದೊಡ್ಡ ಸೆಕ್ಟರ್ಗಳು, ಬ್ಯಾಂಕಿಂಗ್ ಸೆಕ್ಟರ್ಗಳು ಭಾರತದಲ್ಲಿ, ಐರೋಪ್ಯ ರಾಷ್ಟ್ರಗಳ ಬ್ಯಾಂಕುಗಳು ಇಲ್ಲಿ ಓಪನ್ ಆಗುವ ಎಲ್ಲ ಸಾಧ್ಯತೆಗಳು ಓಪನ್ ಆಗ್ತವೆ. ತನ್ಮೂಲಕ ಡೊನಾಲ್ಡ್ ಟ್ರಂಪ್ಗೆ ಯಾವ ರೀತಿಯ ಏಟನ್ನು ಕೊಡ್ಬೋದು ಅದು ನರೇಂದ್ರ ಮೋದಿಯವರು ಕೊಟ್ಟಾಗಿ ಹೋಗಿದೆ. ಯಾವ ಒಂದು ಡೀಲು ಜಗತ್ತಿನ ಅತಿ ದೊಡ್ಡದಾದಂಥ ಮಾರುಕಟ್ಟೆ ತೆರೆಯಲಿಕ್ಕೆ ಕಾರಣೀಭೂತ ಆಗಿದೆಯೋ ಅಂಥ ಕಾಲಘಟ್ಟದಲ್ಲಿ ನಾವಿದ್ದೀವಲ್ಲ, ಅದಕ್ಕೆ ನಾವು ಸಂತೋಷ ಪಡಬೇಕು. ನಿನ್ನೆಯ ಒಂದು ಸಂಚಿಕೆಯ ಬಗ್ಗೆ ತಮಗೆ ಹೇಳಬೇಕು. ನಿನ್ನೆ ನಾನು UGC ಬಗ್ಗೆ ಮಾತಾಡಿದೆ. ಏನು ಅಷ್ಟು ಕಠೋರವಾಗಿ ಮಾತಾಡ್ತೀರಿ ಅಂತೆಲ್ಲ ಹೇಳಿದರು. ನೋಡಿ, ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ, ನಮ್ಮ ಸೋದರ ಯಾರೇ ತಪ್ಪು ಮಾಡಿದಾಗೂ ತಿದ್ದಬೇಕಾದ್ದು ನಮ್ಮ ಕೆಲಸ, ಕಿವಿ ಹಿಂಡಬೇಕಾದ್ದು ನಮ್ಮ ಕೆಲಸ. ಜನರಲ್ ಮೆರಿಟ್ ಅವ್ರ ಮೇಲೆ ಇನ್ನಿಲ್ಲದ ಹಾಗೆ ಎಲ್ಲರೂ ಸೇರಿ ದಾಳಿ ಮಾಡುವಂಥ ಒಂದು ಕಾಯ್ದೆಯನ್ನು, ಒಂದು ಮಾರ್ಗಸೂಚಿಯನ್ನು ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ತರ್ತಾ ಇದೆ ಅಂದರೆ ಅದನ್ನು ಸಹಿಸಲಿಕ್ಕೆ ಆಗೋದಿಲ್ಲ. ಧರ್ಮೇಂದ್ರ ಪ್ರಧಾನ್ ಯಾಕೆ ಟಾರ್ಗೆಟ್ ಮಾಡಿದ್ರು ಅಂದರೆ ಆತನೇ ಅದರ ಮಾನವ ಸಂಪನ್ಮೂಲ ಸಚಿವಾಲಯದ ಸಚಿವ, ಆತನೇ ಶಿಕ್ಷಣ ಇಲಾಖೆಯ ಸಚಿವ. ಆತ ಹೇಳ್ತಾರೆ, ಜನ ಭ್ರಮನಿರಸನಾಗಿದ್ದಾರೆ, ಜನ ಭ್ರಮೆಯಲ್ಲಿ ನಮ್ಮ ಬಗ್ಗೆ ಭಯಪಟ್ಟಿದ್ದಾರೆ ಅಂತ ಹೇಳ್ತಾರೆ. ಅಂಥದ್ದು ಏನೂ ಇಲ್ಲ. ನಿಜವಾಗಲೂ ಕೂಡ ಇಡೀ ಶಿಕ್ಷಣ ಕ್ಷೇತ್ರದಲ್ಲಿ ಬೆಳಗ್ಗೆ ಎದ್ದು ಒಬ್ಬರ ಮೇಲೊಬ್ಬರು ಕೇಸ್ ಹಾಕುವಂಥ, ಒಬ್ಬರ ಮೇಲೆ ಒಬ್ಬರು ಸಂಘರ್ಷ ಮಾಡುವಂಥ ಒಂದು ಕಾಲಘಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಂಥ UGCಯ ಮಾರ್ಗಸೂಚಿ ಅದು. ಹಿಂದೆ 2011ರಲ್ಲಿ ಇದೇ ರೀತಿಯದಾದಂಥ ಕಾಯ್ದೆಯನ್ನು ಕಾಂಗ್ರೆಸ್ ತರಲಿಕ್ಕೆ ಪ್ರಯತ್ನ ಮಾಡಿತ್ತು. ಅವತ್ತು BJP ವಿರೋಧಿಸಿತ್ತು. ಏನಂತ? ಕಮ್ಯುನಲ್ ಲಾ ಅಂತ ತರಲಿಕ್ಕೆ ಹೊರಟಿತ್ತು. ಯಾರೇ ತಪ್ಪು ಮಾಡಿದ್ರು, ಹಿಂದೂಗಳು ತಪ್ಪು ಮಾಡಿದ್ದಾರೆ ಅಂತ ಅವ್ರ ಮೇಲೆ ಕೇಸ್ ಹಾಕೋದು. ಯಾರೇ ತಪ್ಪು ಮಾಡಲಿ, ಮುಸಲ್ಮಾನರು ತಪ್ಪು ಮಾಡಲಿ, ಕ್ರೈಸ್ತರು ತಪ್ಪು ಮಾಡಲಿ, ಪಾರ್ಸಿಗಳು ತಪ್ಪು ಮಾಡಿರಲಿ, ಯಾರು ತಪ್ಪು ಮಾಡಿದ್ರು ಅದು ಮೇಲ್ವರ್ಗದವರ ತಪ್ಪು, ಹಿಂದೂಗಳ ತಪ್ಪು, ಬಹುಸಂಖ್ಯಾತರ ತಪ್ಪು ಅಂತೇಳಿ ಅವ್ರ ಮೇಲೆ ಹಾಕ್ಬೇಕಂತ ಕಮ್ಯುನಲ್ ಲಾ ತರುವಂಥ ಒಂದು ದೊಡ್ಡದಾದಂಥ ಷಡ್ಯಂತ್ರ ನಡೆದಿತ್ತು. ಅವತ್ತು ಭಾರತೀಯ ಜನತಾ ಪಾರ್ಟಿ ಅಹೋರಾತ್ರಿ ಹೋರಾಟ ಮಾಡಿ ಅದನ್ನು ನಿಲ್ಲಿಸ್ತು. ಆದರೆ ಈಗ ಅದೇ ಭಾರತೀಯ ಜನತಾ ಪಾರ್ಟಿ ಜನರಲ್ ಮೆರಿಟಿನ ಸ್ಟೂಡೆಂಟು, ಜನರಲ್ ಮೆರಿಟಿನ ಟೀಚರು, ಜನರಲ್ ಮೆರಿಟಿನ ರಿಜಿಸ್ಟ್ರಾರು, ಜನರಲ್ ಮೆರಿಟಿನ ವೈಸ್ ಚಾನ್ಸಲರು, ಜನರಲ್ ಮೆರಿಟಿನ ಸ್ಟೂಡೆಂಟು ಅವ್ರ ಮೇಲೆ ಕಂಡವ್ರು ಕೇಸ್ ಹಾಕ್ತಾರೆ. ಕೇಸ್ ಹಾಕಿ ಅವ್ರದೇ ಟ್ರಿಬ್ಯುನಲ್ನಲ್ಲಿ ಜನರಲ್ ಮೆರಿಟ್ನವ್ರಿಲ್ಲ, ಅಲ್ಲಿ SCಗಳಿರ್ತಾರೆ, STಗಳಿರ್ತಾರೆ, OBC ಅವರು ಇರ್ತಾರೆ. ಅವರು ತಪ್ಪೋ ಸರಿನೋ ಅಂತ ತೀರ್ಮಾನ ಮಾಡ್ತಾರೆ. ದೇಶದಲ್ಲಿ ಒಂದೇ ಟ್ರಿಬ್ಯುನಲ್ ಮಾಡ್ತಾರಂತೆ. ವಕ್ಫ್ ಟ್ರಿಬ್ಯುನಲ್ ಹೆಂಗಿತ್ತಲ್ಲ, ಆಸ್ತಿ ಹೊಡ್ಕೊಂಡ್ಬಿಡೋದು, ಅವರೇ ನ್ಯಾಯವನ್ನು ಕೊಡೋದು ಪಂಚಾಯತಿ ಮಾಡಿ. ಅದೇ ರೀತಿಯಾದಂಥ ಕಾಯ್ದೆ ಇದು. ಇಂಥ ಮಾರ್ಗಸೂಚಿಯನ್ನು ತಂದಾಗ ನಾವು ಬಾಯಿ ಮುಚ್ಚಿಕೊಂಡು ವಿದೂಷಕರಾಗಿ ಸುಮ್ಮ ಕೂಡ್ಲಿಕ್ಕಾಗತ್ತಾ? ನಾವೇನು BJPಯ ಪೇರೋಲಲ್ಲಿದ್ದೀವ? BJP ಮಾಡಿದ ಒಳ್ಳೆಯ ಕೆಲಸಗಳನ್ನ ಬೆಳಗ್ಗೆ ಎದ್ರೆ ನಾವು ಹಾಡಿ ಹೋಗೋದ್ರಲ್ಲಿ ನಾವು ನಿಸ್ಸೀಮರು. ಇವತ್ತು ಈ ದೊಡ್ಡದಾದಂಥ ಡೀಲ್ ಮಾಡಿದ್ದಾರೆ. ಜಗತ್ತಿನಲ್ಲೇ ನಿಬ್ಬೆರಗಾಗುವಂಥ ಒಂದು ದೊಡ್ಡದಾದಂಥ ಡೀಲ್ ಇದು.
ಜಗತ್ತು ಇದನ್ನು ಕೊಂಡಾಡುವಂಥ ಅಡ್ಡಿಲ್ಲ. ಅದ್ರ ಬಗ್ಗೆ ಮಾತಾಡುವಾಗ ನಾವು ಅದ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡುವ ಪ್ರಶ್ನೆ ಬರೋದಿಲ್ಲ, ಅದರಲ್ಲಿ ಋಣಾತ್ಮಕ ಅಂಶಗಳ ಬಗ್ಗೆ ಮಾತಾಡೋದಿಲ್ಲ. ಆದರೆ ಈ ದೇಶದ ಶಿಕ್ಷಣ ಕ್ಷೇತ್ರವನ್ನೇ ಅರಾಜಕತೆ ಸೃಷ್ಟಿಸುವಂಥ ಮತ್ತು ಈ ದೇಶದ ಜನರಲ್ ಮೆರಿಟ್ ಮೇಲೆ ಇನ್ನಿಲ್ಲದ ಹಾಗೆ ದಬಾವಣೆ ಮಾಡುವಂಥ, ಒಬ್ಬರ ಮಧ್ಯೆ ಒಬ್ಬರ ಅಸಹನೆ ತರುವಂಥ, ವೈಷಮ್ಯವನ್ನು ಉಂಟು ಮಾಡುವಂಥ, ಶಿಕ್ಷಣ ಕ್ಷೇತ್ರವಂತಂದ್ರೆ ಯುದ್ಧ ಭೂಮಿಯನ್ನಾಗಿ ಮಾಡುವಂಥ ಯಾವುದಾದ್ರೂ UGCಯ ಗೈಡ್ಲೈನ್ಸ್ ಅಂತ ಮಾಡಿದರೆ ಅದು ಕೇಳ್ಕೊಂಡು ನಾನು ಸುಮ್ಮನೆ ಕೊಡೋಕ್ಕಾಗತ್ತನ್ರಿ. ನನ್ನನ್ನು ನಂಬಿ 3,75,000 ಜನ ಸಬ್ಸ್ಕ್ರೈಬರ್ ಇದ್ದಾರೆ. ನನಗೂ ಒಂದು ಆತ್ಮಸಾಕ್ಷಿ ಅಂತ ಇರುತ್ತೆ. ಸರಿ ಇದ್ದದ್ದು ಸರಿ, ತಪ್ಪಿದ್ರು ತಪ್ಪು. ಬೇಡ ನೋಡೋದು ನನಗೆ ಇಷ್ಟ ಇಲ್ಲ, ಮೋದಿಯವ್ರ ವಿರುದ್ಧ ಮಾತಾಡ್ತಾ ಇದ್ದೀರಿ ಅಂತ ಯಾರಾದರೂ ಮೇಲ್ನೋಟಕ್ಕೆ 1-2 ಮಾತು ಕೇಳಿ ಬಿಟ್ಟು ಹೋಗೋರಿದ್ದು ನಮಗೇನು ಬೇಸರ ಇಲ್ಲ. ಯಾರಿಗೆ ನಿಜವಾಗ್ಲೂ ನರೇಂದ್ರ ಮೋದಿಯವ್ರ ಬಗ್ಗೆ ಗೌರವ ಇದೆಯೋ ಅವರು ಕೂಡ ಆ ಸಂಚಿಕೆಯನ್ನು ಒಪ್ಪಲೇಬೇಕು. ಏಕೆಂದರೆ ನರೇಂದ್ರ ಮೋದಿಯವರು ಕೂತು ಮಾಡಿರುವಂಥ ಮಾರ್ಗಸೂಚಿ ಆಗಿರೋದಿಲ್ಲ ಅದು. ಅದಕ್ಕೆ ದಿಗ್ವಿಜಯ್ ಸಿಂಗ್ ಅನ್ನುವಂಥ ಒಬ್ಬ ಹಿಂದೂ ವಿರೋಧಿ ಆ ಕಮಿಟಿಯ ಚೇರ್ಮನ್ ಆಗಿದ್ದರಲ್ಲಿ, ಸಂಸತ್ ಕಮಿಟಿ ಸಂದರ್ಭದಲ್ಲಿ. ಉಳಿದವರು ಭಾರತೀಯ ಜನತಾ ಪಾರ್ಟಿಯವರು 13 ಜನ ಇದ್ದರು. ಎಲ್ಲ ಕೂಡಿ ಮಾಡಿದಂಥ ಮಾರ್ಗಸೂಚಿ ಅದು. ಅದರ ಕುರಿತಾಗಿ ಇದನ್ನು ಅನುಷ್ಠಾನಕ್ಕೆ ತರುವಾಗ ಆಲೋಚನೆ ಮಾಡಲಾರದೆ ಈ ರೀತಿ ತಂದುಬಿಟ್ರೆ ಶಿಕ್ಷಣ ಕ್ಷೇತ್ರ ಏನಾಗ್ಬಿಡತ್ತೆ. ಅದ್ರ ಬಗ್ಗೆ ನಾವು ಟೀಕೆ ಮಾಡುವಾಗ ಟೀಕೆ ಮಾಡಲೇಬೇಕು. ಯಾವಾಗ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡಿದಾಗ ಹೊಗಳುವಾಗ ಹೊಗಳಲೇಬೇಕು. ಇಲ್ಲದೆ ಹೋದರೆ ನಮ್ಗೆ ಯಾವ ರೀತಿಯ ಆತ್ಮಸಾಕ್ಷಿ ಇರುತ್ತೆ ನೀವೇ ಹೇಳಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಈ ಸಂಚಿಕೆ ಹೇಗೆ ಅನ್ನಿಸ್ತು? ತುಂಬ ಅಧ್ಯಯನ ಮಾಡಿ ನೋಟ್ಸ್ ಮಾಡಿಕೊಂಡು ದಿನಗಟ್ಟಲೆ ಕೂತು ಅಂಕಿ ಅಂಶಗಳು ಎಲ್ಲೂ ತಪ್ಪಲಾರದ ಹಾಗೆ ಎಲ್ಲ ಬರ್ಕೊಂಡು ವಿದ್ಯಾರ್ಥಿಯಾಗಿ ಮಾಡಿದಂಥ ಸಂಚಿಕೆ. ಸೆನ್ಸೇಷನಲ್ ಆಗಿರೋದಿಲ್ಲ, ಆದರೆ ದೇಶದ ಹಿತದೃಷ್ಟಿಯಿಂದ ಮಾಡಬೇಕಾದ ಸಂಚಿಕೆ. ರಾಷ್ಟ್ರಹಿತ ನಮ್ಮ ನಡೆ. ಮತ್ತೆ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ನಮಸ್ಕಾರ.